ನಾನು ಕೆಲವೊಂದು ಹಿಂದಿಯವ್ರ ಹತ್ರ ಆನ್ಲೈನ್ ಕ್ಲಾಸ್ಗಳು ಅಟೆಂಡ್ ಮಾಡಿದ್ದೆ. ಆನ್ಲೈನ್ ಕ್ಲಾಸು ತುಂಬ 10,000, 12,000, 15,000 ಫೀಸ್ ಕೂಡ ಪೇ ಮಾಡಿದ್ದೀನಿ. ಈ ಥರ ಸುಮಾರು ಮಾಡಿದ್ದೀನಿ. ಕಮ್ಮಿ ಅಂದರೆ 1 ಲಕ್ಷ ನಾನು ಇನ್ವೆಸ್ಟ್ ಮಾಡಿದ್ದೀನಿ ಓನ್ಲಿ ಕ್ಲಾಸ್ಗಳಿಗೆ, ಆನ್ಲೈನ್ ಕ್ಲಾಸ್ಗಳಿಗೆ. ಇವರು ಹೇಳ್ಕೊಡ್ತಾ ಇರೋದು ಜಸ್ಟ್ 5,000 ಫೀಸ್. ಬೇರೆ ಕಡೆ ನಾವು ಚೆಕ್ ಮಾಡಿದಾಗ ಮೋರ್ ದೆನ್ 50K ಇದೆ. ನಾವು ಬರೀ ಬೇರೆ ಹತ್ರ ಹೋಗಿ ಜಾಬ್ ಹುಡ್ಕೋದ್ರ ಬಗ್ಗೆನೇ ಡಿಗ್ರಿಗಳು ಮಾಡ್ತಾ ಹೋಗ್ತಾ ಇದ್ದೀವಿ. ಎಷ್ಟು ಜನದಲ್ಲಿ 100ರಲ್ಲಿ 95% ಜನಕ್ಕೆ ಜಾಬ್ ಸಿಗ್ತಾ ಇಲ್ಲ. ರೈಟ್, ನಾವು ಬರೀ ಜಾಬ್ ಸಿಕ್ಕಿಲ್ಲ, ಜಾಬ್ ಕೊಡ್ತಾ ಇಲ್ಲ, ಗೌರ್ಮೆಂಟ್ ಜಾಬ್ ಕೊಡ್ತಾ ಇಲ್ಲ, ಮೋದಿ ಜಾಬ್ ಕೊಡ್ತಾ ಇಲ್ಲ ಅಂದ್ಕೊಂಡು ಹೋಗೋ ಬದಲು ನಮ್ಮದೇ ಅಂತ ಜಾಬ್ ಕ್ರಿಯೇಟ್ ಮಾಡ್ಲಿಕ್ಕೆ ಯಾಕೆ ಒಂದು ಸರಿ ಯೋಚನೆ ಮಾಡೋದಿಲ್ಲ? 30 ದಿನದಲ್ಲಿ ಹೇಳ್ಕೊಡೋ ಅಂಥದ್ದನ್ನ 3-4 ದಿನದಲ್ಲಿ ಆರಾಮಾಗಿ ಕಲಿತು ಆರಾಮಾಗಿ ನೀವು ಅದನ್ನ ಅಡಾಪ್ಟ್ ಮಾಡ್ಕೊಬೋದು. ಎಲ್ಲೂ ಸಿಗದೇ ಇರೋ ಒಂದು ಕಂಟೆಂಟ್ ಸಿಕ್ಕಿದೆ. ಆ ಇನ್ಶೂರೆನ್ಸ್ಗಳ ಬಗ್ಗೆ ಹೇಳ್ಕೊಡ್ತಾರೆ. ನಮಸ್ತೆ, ನನ್ನ ಹೆಸರು ರುದ್ರನಾಯಕ್ ಅಂತೇಳಿ. ಒಂದು ರೀಲ್ಸ್ಗೂ ನೋಡ್ತಾ ಇದ್ದೆ ಕೆಲವೊಂದು ನಾನು. ಮತ್ತು ಇದ್ರ ಜೊತೆಲಿ ನಾನು ಯೂಟ್ಯೂಬ್ ಚಾನಲ್ ನೋಡಿದಾಗ ಅವ್ರದ್ದು ನಂಬರ್ ಸಿಕ್ತು. ಒಂದು 2-3 ವರ್ಷದಿಂದ ಮಾರ್ಕೆಟಲ್ಲಿ ಇದ್ದೀನಿ. ಸ್ವಲ್ಪ ಲೈಟಾಗಿ ಟ್ರೇಡ್ ಕೂಡ ಮಾಡ್ತಾ ಇದ್ದೆ. ಜೊತೆಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕನ್ನೋದು ನನ್ನ ಮೇನ್ ಕಾನ್ಸಂಟ್ರೇಷನ್ ಇದ್ದಿದ್ದು. ಒಂದೇನಂದ್ರೆ ನನಗೆ ಆಫ್ಲೈನ್ ಕ್ಲಾಸ್ಗಳನ್ನ ಅಟೆಂಡ್ ಮಾಡಬೇಕು ಅನ್ನೋದು ಒಂದಿತ್ತು. ಯಾಕಂದರೆ ಇದಕ್ಕೂ ಮುಂಚೆ ನಾನು ಕೆಲವೊಂದು ಹಿಂದಿಯವ್ರ ಹತ್ರ ಆನ್ಲೈನ್ ಕ್ಲಾಸ್ಗಳು ಅಟೆಂಡ್ ಮಾಡಿದ್ದೆ. ಆನ್ಲೈನ್ ಕ್ಲಾಸು ತುಂಬ 10,000, 12,000, 15,000 ಫೀಸ್ ಕೂಡ ಪೇ ಮಾಡಿದ್ದೀನಿ. ಈ ಥರ ಸುಮಾರು ಮಾಡಿದ್ದೀನಿ. ಕಮ್ಮಿ ಅಂದರೆ 1 ಲಕ್ಷ ನಾನು ಇನ್ವೆಸ್ಟ್ ಮಾಡಿದ್ದೀನಿ ಓನ್ಲಿ ಕ್ಲಾಸ್ಗಳಿಗೆ, ಆನ್ಲೈನ್ ಕ್ಲಾಸ್ಗಳಿಗೆ 1 ಲಕ್ಷ ಕಲ್ತಿದ್ದೀನಿ. ಸ್ವಲ್ಪ ಅಲ್ಲಿ ಅವ್ರ ಹತ್ರನೂ ಕಲ್ತಾನೆ. ಯಾವುದೇ ಇನ್ಸ್ಟಿಟ್ಯೂಟ್ ಬಗ್ಗೆ ಆಗಲಿ, ಯಾವುದೇ ಟೀಚರ್ಸ್ ಬಗ್ಗೆ ಬ್ಯಾಡ್ ಕಮೆಂಟ್ ಕೊಡೋದು ಬೇಡ. ಅವ್ರವ್ರ ನಾಲೆಡ್ಜ್ ತಕ್ಕಂತೆ ಮಾತಾಡ್ತಾರೆ ಬಿಡಿ. ಬಟ್ ನಾನು ಹೇಳೋದು ನಮಗೆ ಏನು ಸಿಗ್ತದೆ ಇಲ್ಲ ಅನ್ನೋದು ಇಂಪಾರ್ಟೆಂಟ್. ಈ ಕ್ಲಾಸಲ್ಲಿ ಅಥವಾ ಈ ಟೀಚರ್ಸ್ ಹತ್ರ ನಮಗೆ ಕಲೀಲಿಕ್ಕೆ ಏನು ಸಿಗುತ್ತೆ ಅನ್ನೋದು ಇಂಪಾರ್ಟೆಂಟ್. ಓಕೆ, ಅದಕ್ಕೋಸ್ಕರ ನಾನು ನೋಡಿದೆ ಸ್ವಲ್ಪ ಆಫ್ಲೈನ್ ಕ್ಲಾಸ್ ಇದ್ದರೆ ನನಗೆ ನೇರವಾಗಿ ಮಾತಾಡಲಿಕ್ಕೆ, ನೇರವಾಗಿ ಕೇಳಲಿಕ್ಕೆ ಅಥವಾ ಕಲೀಲಿಕ್ಕೆ ಈಸಿ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಅವ್ರು ಕಾಲ್ ಮಾಡಿದೆ. ಯೂಟ್ಯೂಬಲ್ಲಿ ಅವ್ರ ನಂಬರ್ ತೊಗೊಂಬಿಟ್ಟು ಕಾಲ್ ಮಾಡಿದಾಗ ಆಫ್ಲೈನ್ ಕ್ಲಾಸ್ ಇದೆಯಾ ಅಂತ ಫಸ್ಟ್ ಕೇಳಿದೆ ನಾನು. ಎಸ್, ಆಫ್ಲೈನ್ ಕ್ಲಾಸ್ ಇದೆ ಸರ್, ಬನ್ನಿ ಅಂತ. ಎಷ್ಟು ಸಾವಿರ ಸರ್ ಫೀಸ್ ಎಷ್ಟು ಅಂತ ಕೇಳಿದ್ರೆ 5,000 ಫೀಸ್ ಹೇಳಿದರು. 5,000 ಫೀಸ್ ಸರ್, ಎಷ್ಟು ದಿನ ಕ್ಲಾಸ್ ಅಂತ ಕೇಳಿದ್ರೆ 3 ಡೇಸ್ ನಮ್ಮದು ಕ್ಲಾಸ್ ಇರುತ್ತೆ, ಆಮೇಲೆ ಸಮ್ ಡೇಸು ಪ್ರಾಕ್ಟಿಕಲ್ ಇರುತ್ತೆ. 3 ಡೇಸಲ್ಲಿ ಇವರು ಏನು ಕಲಿಸ್ತಾರೆ ಅನ್ನೋದು ನನಗೆ ಒಂದು ಮೇನ್ ಕ್ವಶನ್. ಮತ್ತು ಇನ್ನೊಂದು, 3 ಡೇಸಲ್ಲಿ ಕಲಿಸೋದು ಬೇರೆ, ಫಂಡಮೆಂಟಲ್, ಟೆಕ್ನಿಕಲ್ ಇದರಲ್ಲಿ ನೋಡ್ರಿ ಇಷ್ಟೊಂದಿದೆ. ಇವ್ರು 3 ಡೇಸಲ್ಲಿ ಎಲ್ಲದನ್ನು ಹೇಳ್ಬಿಟ್ರೆ ನಾವು ಏನು ಕಲೀಲಿಕ್ಕಾಗುತ್ತೆ? ಮೈನ್ ಇದು 3 ಡೇಸಲ್ಲಿ ಹೇಳ್ಕೊಳ್ಲಿಕ್ಕೆ ರೆಡಿ ಇದ್ದಾರೆ. ಬಟ್ 3 ಡೇಸಲ್ಲಿ ನಾವು ಎಷ್ಟು ಕಲಿತೀವಿ? ಫುಲ್ ಡೇ ಅದು ಕ್ಲಾಸ್ ಅಟೆಂಡ್ ಮಾಡಿ ಅನ್ನೋದು ಕ್ವಶನ್ ಇದು. ಬಟ್ ಬಂದೆ, ಅದೇನಾದರೂ ಆಗಲಿ ಬಿಡಿ, ಬಂದು ಜಾಯ್ನ್ ಆದಮೇಲೆ ಸಾರ್ಗಳದ್ದು ಇವ್ರದೆಲ್ಲ ಟೀಚಿಂಗ್ ಸ್ಟೈಲ್ ನೋಡಿದ್ರೆ ನಿಜವಾಗ್ಲೂ ಹೇಳ್ತಿದ್ದೀನಿ, ನಾನು ಓಪನಾಗಿ ಹೇಳ್ತೀನಿ, ಆ ನಾಲೆಡ್ಜು ಅವ್ರ ಹತ್ರ ಇರೋ ಸ್ಕಿಲ್ಲನ್ನ ಅವ್ರು ಎಷ್ಟು ನೀಟಾಗಿ ಇಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ ಅಂತಂದರೆ ಯಾರಿಗಿಲ್ಲಿ ಏನೋ ಅರ್ಥ ಆಗದಿರೋರಿಗೆ ಭಾಳ ಚೆನ್ನಾಗಿ ಅರ್ಥ ಆಗಿದೆ. ನಾನು ಹೇಳ್ತೀನಿ ಸರ್, ಖಂಡಿತವಾಗಿ ಆನ್ಲೈನ್ ಕ್ಲಾಸ್ ನಾನು ಸುಮಾರು ತೊಗೊಂಡಿದ್ದೀನಿ ಬೇರೆ ಕಡೆ. ಬಟ್ ದಿ ಬೆಸ್ಟ್ ಅದಕ್ಕೆ ಹೇಳಿದೆ, ಒಬ್ರು ನಾಲೆಡ್ಜ್ ಇರೋರ ಹತ್ರನೇ ನಾಲೆಡ್ಜ್ ತೊಗೋಬೇಕು, ಒಬ್ರು ಗುರುಗಳ ಹತ್ರನೇ ಕಲಿಬೇಕು ಅನ್ನೋದು. ನಾವೇನು ತಿಳ್ಕೊಂಡಿದ್ದೆ ಅಂದರೆ ಸರ್, ಆನ್ಲೈನ್ ಕ್ಲಾಸ್ಗಳು ಅದು ಇದು ಅಟೆಂಡ್ ಮಾಡಿ ಜಸ್ಟ್ ನನಗೆ ಒಂದು ವೀಡಿಯೋ ನೋಡೋ ಥರ ಫೀಲ್ ಆಗ್ತಾಯಿತ್ತು ಅಷ್ಟೇ. ಆನ್ಲೈನ್ ಕ್ಲಾಸ್ಗಳಲ್ಲಿ ಯಾವುದೋ ವೀಡಿಯೋಗಳು ನೋಡ್ರೆ ಅದೇನು ಅಷ್ಟು ಮೈಂಡಿಗೆ ಹೋಗಲ್ಲ, ಜಸ್ಟ್ ವೀಡಿಯೋ ನೋಡೋ ಥರ ಅನ್ನಿಸ್ತಾ ಇತ್ತು ಅಷ್ಟೇ. ಆಫ್ಲೈನ್ ಕ್ಲಾಸು ನಿಮ್ಮ ಹತ್ರ ಬಂದಮೇಲೆ ನೀವು ಒಂದೊಂದು ಪಾಯಿಂಟ್ಸ್ಗಳು ಹೇಳಿದ್ರೆ, ಫಸ್ಟ್ ಫಂಡಮೆಂಟಲಿ ಆಯಿತು, ಆಮೇಲೆ ಟೆಕ್ನಿಕಲಿ, ಆಮೇಲೆ ಎರಡನೇ ನಾನು ಇಲ್ಲಿಂದ ಇದು ಮಾಡಿ ಇನ್ವೆಸ್ಟ್ಮೆಂಟ್ ಬಗ್ಗೆ ವೆರಿ ಬ್ಯೂಟಿಫುಲ್. ನಾನು ಹೇಳ್ತೀನಿ, ಇದು ನೀವು ಯಾರು ಬಂದು ಇಲ್ಲಿ ಜಾಯ್ನ್ ಆಗ್ತಿರೋ ಇಲ್ಲೋ ಗೊತ್ತಿಲ್ಲ, ಸಾರ್ ಹೇಳೋ ಥರ ಇನ್ವೆಸ್ಟ್ಮೆಂಟ್ ಮಾಡಿ ದಿ ಬೆಟರ್ ಫ್ಯೂಚರ್. ಮುಂದೆ ನಿಮಗೆ ಅಥವಾ ನಿಮ್ಮ ಮಕ್ಕಳ ಫ್ಯೂಚರ್ಗೋಸ್ಕರ ಇನ್ವೆಸ್ಟ್ಮೆಂಟ್ ಅನ್ನೋದು ಇದು ತುಂಬ ಇಂಪಾರ್ಟೆಂಟ್ ಇದು. ನಮಗೆ ಅದನ್ನು ಮಾಡಿ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಆಮೇಲೆ ಎಲ್ಲೂ ಸಿಗದೇ ಇರೋ ಒಂದು ಕಂಟೆಂಟ್ ಸಿಕ್ಕಿದೆ. ಆ ಇನ್ಶೂರೆನ್ಸ್ಗಳ ಬಗ್ಗೆ ಹೇಳ್ಕೊಡ್ತಾರೆ. ಸಂಬಂಧನೇ ಇಲ್ಲ. ಈ ಕ್ಲಾಸಲ್ಲಿ ಏನು ಹೇಳ್ತಾರೆ, ಏನು ಹೇಳಬೇಕು? ಆ್ಯಕ್ಚುಲಿ ಇಂಟ್ರಾಡೇ ಮಾಡಿ, ಸೆಲ್ ಮಾಡಿ, ಆಪ್ಷನ್ ಬೈ ಮಾಡಿ ಇದು ಹೇಳಬೇಕು. ಇನ್ಶೂರೆನ್ಸ್ಗಳ ಬಗ್ಗೆ ಹೇಳ್ತಾರೆ, ಹೆಲ್ತ್ ಇನ್ಶೂರೆನ್ಸು, ಟರ್ಮ್ ಇನ್ಶೂರೆನ್ಸು. ಯಾಕೆ ಅಂದರೆ ನಿಮ್ಮ ಫ್ಯೂಚರ್ಗೆ ಎಷ್ಟು ಇಂಪಾರ್ಟೆಂಟು. ನೀವು ಇನ್ವೆಸ್ಟ್ ಮಾಡಿದ ದುಡ್ಡು ಎಲ್ಲಿ ಫೋಲ್ ಆಗೋ ಸಾಧ್ಯತೆ ಇದೆ. ಒಂದು ಇನ್ಶೂರೆನ್ಸನ್ನು ತಗೊಳ್ಳದೇ ಇದ್ದರೆ ನೀವು ಇನ್ವೆಸ್ಟ್ ಮಾಡಿದ ಎಷ್ಟು ಅಮೌಂಟ್ ಇದ್ರೂ ಕೂಡ ಇಲ್ಲಿ ಎಲ್ಲಿ ಫೋಲ್ ಆಗುತ್ತೆ, ನೀವು ಹಾಸ್ಪಿಟಲ್ ಖರ್ಚಿಗೆ ಹೋಗ್ಬೇಕಾಗುತ್ತೆ. ಅದಕ್ಕೆ ನೀವು ಅದನ್ನೂ ಸೇವ್ ಮಾಡ್ಕೊಳ್ಳಿ. ನೀವು ಇನ್ವೆಸ್ಟ್ಮೆಂಟಲ್ಲಿ ಒಂದು ಸಣ್ಣ ಪರ್ಸೆಂಟೇಜ್ನ ಇನ್ಶೂರೆನ್ಸಾಗಿ ಟರ್ನ್ ಮಾಡಿ ಅಂತ ಹೇಳ್ತಾರಲ್ಲ, ದಿ ಬ್ಯೂಟಿಫುಲ್. ನಮಗದು ತುಂಬ ಇಷ್ಟ ಆಯಿತು ಸರ್. ತುಂಬ ಚೆನ್ನಾಗಿದೆ, ಇನ್ಸ್ಟಿಟ್ಯೂಟ್ ಕೂಡ ತುಂಬ ಚೆನ್ನಾಗಿದೆ, ಅವ್ರದ್ದು ಟೀಚಿಂಗ್ ಸ್ಟೈಲ್ ಅಂತೂ ತುಂಬ ಚೆನ್ನಾಗಿದೆ. ಕಲಿಬೇಕಂತ ಆಸಕ್ತಿ ಇರೋರು ಕಲ್ತಿರೋರ ಹತ್ರ ಬಂದು ಕಲ್ತ್ಕೊಳ್ಳಿ. ಒಳ್ಳೆ ಜಾಗ ಬೇಕು, ಒಳ್ಳೆ ಲರ್ನಿಂಗ್ ಬೇಕು. ನಾವು ಕಲ್ತ್ರೆ ನಮ್ಮ ಮಕ್ಕಳಿಗೆ, ನಮ್ಮ ಬ್ರದರ್ಸ್ಗಳಿಗೆ ಅಥವಾ ನಮ್ಮ ಫ್ಯಾಮಿಲಿಗೆ ಅದನ್ನು ಟೀಚ್ ಮಾಡ್ಬೋದು ಅಂಥ ಜಾಗನ ಹುಡುಕೊಂಬಂದು ಕಲಿತು ಅದರಿಂದ ನಮ್ಗೆ ಏನಾರು ಒಂದು ಲೈಫ್ ಏನಾದರೂ ಚೇಂಜಸ್ ಮಾಡ್ಕೊಳ್ಲಿಕ್ಕೆ ಆಗುತ್ತಾ ಅನ್ನೋದಿದ್ರೆ
ಖಂಡಿತವಾಗಿ ಸಣ್ಣ ಸಣ್ಣ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು. 5,000ನ 3,000ನ ಸರ್, ಇದು ಜಸ್ಟ್ ಇನ್ವೆಸ್ಟ್ಮೆಂಟ್ ಅಂದ್ಕೋಬೇಕು. ನಾವು ಯಾವುದೇ ಕೋರ್ಸ್ ಮಾಡಿದ್ರು ಏನೇ ಮಾಡಿರೋ ಒಂದು ಡಿಗ್ರಿಗಳು ಮಾಡಿರೋ ನಾವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಎಷ್ಟು ಪೇಷನ್ಸಿಂದ 5 ಇಯರ್ 10 ಇಯರ್ 13 ಇಯರ್ ಎಲ್ಲ ಕಾಲ ಕಳೆದಿದ್ದುಂಟು. ಸ್ಟಿಲ್ ನಾವು ಹೋದ್ರೂ ಮತ್ತೆ ಜಾಬ್ ಮಾಡಬೇಕು, ಮತ್ತೆ ತಿಂಗಳಾದಮೇಲೆ ಸ್ಯಾಲ್ರಿ ತಗೋಬೇಕು. ಒಂದು ಥಿಂಕ್ ಮಾಡಿ, ಒಂದು 3 ವರ್ಷ, ಒಂದು 4 ವರ್ಷ, ಒಂದು ಸಣ್ಣ 1 ಲಕ್ಷ 2 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ಅವ್ರ ಹತ್ರ ಕಲಿತು ಒಂದು ಸ್ವಲ್ಪ ಫೇಲ್ಯೂರ್ಸ್ಗಳು ಇದ್ದಿದ್ದೆ ಮಾರ್ಕೆಟಲ್ಲಿ ಅಂದಮೇಲೆ ಸ್ವಲ್ಪ ಒಂದು 3-4 ವರ್ಷ ಸ್ಟ್ರಗಲ್ ಮಾಡಿದ್ರೆ ಅವ್ರ ಲೈಫ್ ಟೈಮು ಅವ್ರ ಸ್ವಂತ ಜಾಬ್ ಕ್ರಿಯೇಟ್ ಮಾಡ್ಕೋಬೋದು. ನಾವು ಬರೀ ಬೇರೆಯವ್ರ ಹತ್ರ ಹೋಗಿ ಜಾಬ್ ಹುಡ್ಕೋದ್ರ ಬಗ್ಗೆನೇ ಡಿಗ್ರಿಗಳು ಮಾಡ್ತಾ ಹೋಗ್ತಾ ಇದ್ದೀವಿ. ಎಷ್ಟು ಜನದಲ್ಲಿ 100ರಲ್ಲಿ 95% ಜನಕ್ಕೆ ಜಾಬ್ ಸಿಗ್ತಾ ಇಲ್ಲ, ರೈಟ್? ನಾವು ಬರೀ ಜಾಬ್ ಸಿಕ್ಕಿಲ್ಲ, ಜಾಬ್ ಕೊಡ್ತಾ ಇಲ್ಲ, ಗೌರ್ಮೆಂಟ್ ಜಾಬ್ ಕೊಡ್ತಾ ಇಲ್ಲ, ಮೋದಿ ಜಾಬ್ ಕೊಡ್ತಾ ಇಲ್ಲ ಅಂದ್ಕೊಂಡು ಹೋಗೋ ಬದಲು ನಮ್ಮದೇ ಅಂತ ಜಾಬ್ ಕ್ರಿಯೇಟ್ ಮಾಡ್ಲಿಕ್ಕೆ ಯಾಕೆ ಒಂದು ಸರಿ ಯೋಚನೆ ಮಾಡೋದಿಲ್ಲ? ದಯವಿಟ್ಟು ಹೇಳ್ತೇನೆ, ಬೇರೆ ಮೇಲೆ ಡಿಪೆಂಡ್ ಆಗೋದು ಬೇಡ, ಬೇರೆ ಕಂಪ್ನಿಗಳಲ್ಲಿ ಬೇರೆ ಗೌರ್ಮೆಂಟ್ಗಳ ಮೇಲೆ ಡಿಪೆಂಡ್ ಆಗೋದು ಬೇಡ. ಜಾಬ್ಗೋಸ್ಕರ ನಮ್ಮದೇ ಆದಂಥ ಜಾಬ್ ಕ್ರಿಯೇಟ್ ಮಾಡಬೇಕು ಅಂದರೆ ಇದು ಒಂದು ಇನ್ಸ್ಟಿಟ್ಯೂಟೇ. ಈ ಕೋರ್ಸ್ ಈ ಡಿಗ್ರಿ ಮಾಡಿ ತುಂಬ ಚೆನ್ನಾಗಿ ಸೆಟ್ಲ್ ಆಗ್ಬೋದು. ಇದು ನಮ್ಗೆ ಎಂಥ ಸಂದರ್ಭ ಬಂದ್ರೂ, ಯಾವ ಸಂದರ್ಭ ಕಂಪ್ನಿಗಳು ಮುಚ್ಚೋದ್ರೂ ನಮ್ಮ ಸ್ಟಾಕ್ ಮಾರ್ಕೆಟ್ ನಡೀತಾ ಇರುತ್ತೆ. ಓನ್ ಜಾಬ್ ಕ್ರಿಯೇಟ್ ಮಾಡ್ಬೇಕಂತಂದರೆ ಈ ಪ್ಲೇಸಿಗೆ ಬನ್ನಿ. ಮಾರ್ಕೆಟ್ ಅನ್ನೋದೊಂದು ಬ್ಯೂಟಿಫುಲ್ ಇದೆ. ಇನ್ವೆಸ್ಟ್ಮೆಂಟ್ ಮಾಡಿ. ಹೆಲ್ತ್ ಬಗ್ಗೆ ಹೇಳಿದ್ರೆ ಹೆಲ್ತ್ ಇನ್ಶೂರೆನ್ಸ್ಗಳ ಬಗ್ಗೆ ದಯವಿಟ್ಟು ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸರ್, ನನ್ನ ಹೆಸರು ಚೇತನ್ ಅಂತ. ಫ್ರೆಂಡ್ ರೆಫರೆನ್ಸ್ ಥ್ರೂ ಇಲ್ಲಿಗೆ ಬಂದೆ ಟ್ರೇಡಿಂಗ್ ಹಬ್ಗೆ. ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಥ್ಯಾಂಕ್ ನವೀನ್ ಮತ್ತು ರಾಜೇಂದ್ರ ಸರ್, ಬಿಕಾಸ್ ದೇ ಆರ್ ಡೂಯಿಂಗ್ ಅ ವಂಡರ್ಫುಲ್ ಜಾಬ್. ಯಾಕಂದರೆ ಟ್ರೇಡಿಂಗ್ ಬಗ್ಗೆ ನಾಲೆಜ್ ಇಂಡಿಯಾದಲ್ಲಿ ಸಖತ್ ಕಡಿಮೆ ಇದೆ. ಎಷ್ಟೋ ಜನ ದುಡ್ಡು ಗೊತ್ತಿಲ್ಲದೆ ಹಾಕಿ ಕಳ್ಕೊಂಡಿರೋದಂತೂ ಜಾಸ್ತಿ, ಇನ್ಕ್ಲೂಡಿಂಗ್ ಮೀ. ನಾನು ದುಡ್ಡು ಕಳ್ಕೊಂಡು ಅದ್ರ ಬಗ್ಗೆ ನಾಲೆಜ್ ಇಲ್ಲದೆ ಬಂದಿದ್ದಿಲ್ಲಿ. ಇಲ್ಲಿ ಅವ್ರು ಹೇಳ್ಕೊಟ್ಟಿದ್ದ ರೀತಿ ಎಲ್ಲರಿಗೂ ಅರ್ಥ ಆಗೋ ಥರ ವಿತ್ ಸಿಂಪಲ್ ಎಕ್ಸಾಂಪಲ್ಸ್. ಎಷ್ಟೋ ಜನ ಇಲ್ಲಿ ಬಂದವರು ಎಲ್ಲರಿಗೂ ಕಾನ್ಫಿಡೆನ್ಸ್ ಬಂದಿದೆ. ಯಾಕಂದರೆ ಶೇರ್ ಮಾರ್ಕೆಟಲ್ಲಿ ದುಡ್ಡು ಹಾಕಿ ಅಂತ ಯಾರಿಗಾದ್ರೂ ಹೇಳಿದ್ರೆ ಯಾರು ನೆಗೆಟಿವ್ ಫೀಡ್ಬ್ಯಾಕೇ ಕೊಡ್ತಾರೆ. ಅದ್ರಲ್ಲಿ ಯಾಕೆ ಸುಮ್ಮನೆ ದುಡ್ಡು ಕಳ್ಕೊಂತೀಯ ಅಂತ ಹೇಳ್ತಾರೆ ಹೊರತು ಅದ್ರಲ್ಲಿ ದುಡ್ಡು ಮಾಡ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ ಇವ್ರು ಟೀಚಿಂಗ್ ಆದ್ಮೇಲೆ ಕಾನ್ಫಿಡೆನ್ಸ್ ಬಂದಿದೆ. ಯಾಕಂದರೆ ನಾವು ಇದ್ರಲ್ಲಿ ದುಡ್ಡು ಮಾಡ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ ನಮ್ಗೆ ಬಂದಿರೋದು ಇವ್ರು ಟೀಚಿಂಗ್ ಆದ್ಮೇಲೆ. ಬಟ್ ಇವರು ಹೇಳ್ಕೊಡ್ತಾ ಇರೋದು ಜಸ್ಟ್ 5,000 ಫೀಸ್. ಬೇರೆ ಕಡೆ ನಾವು ಚೆಕ್ ಮಾಡಿದಾಗ more than 50K ಇದೆ ಎಲ್ಲ ಕಡೆನೂ. ಬಟ್ ಆನ್ಲೈನ್ ಕ್ಲಾಸಸ್ ಇದೆ. ಜಸ್ಟ್ 3 days ಅಲ್ಲಿ ಏನು ಬೇಕು, ಎಷ್ಟು ಬೇಕು, ಶೇರ್ ಮಾರ್ಕೆಟ್ ಅರ್ಥ ಆಗೋದಕ್ಕೆ ಎಷ್ಟು ಬೇಕು, ನಿಮ್ಗೆ ಎಷ್ಟು ನಾಲೆಜ್ ಬೇಕು ಅಷ್ಟು ಮಾತ್ರ ಅವ್ರು ಹೇಳ್ಕೊಟ್ಟಿರೋದು. ಅಷ್ಟಲ್ಲಿ ನಾವು ಎಷ್ಟು ದುಡ್ಡು ಮಾಡ್ಬೋದು ಅಂತ ಅವರು ಕಾನ್ಫಿಡೆನ್ಸ್ ಕೊಟ್ಟಿದ್ದಾರೆ. ಡೆಫಿನೆಟ್ಲಿ ನಾಲೆಜ್ ಶೇರಿಂಗ್ ಇಸ್ ವೆರಿ ಗುಡ್ ಹಿಯರ್. ಐ ವುಡ್ ರೆಕಮೆಂಡ್ ಅದರ್ ಪೀಪಲ್ ಟು ಜಾಯಿನ್ ಹಿಯರ್. ನಾನು ಆಕ್ಚುಲಿ ಬಿಗಿನರ್, ಆಕ್ಚುಲಿ ವರ್ಕಿಂಗ್ ಪ್ರೊಫೆಷನಲ್. ಸೊ ನಂದು ಮೇನ್ ಇಂಟೆನ್ಷನ್ ಅಂದರೆ ಜಾಬ್ನ ಕ್ವಿಟ್ ಮಾಡಿ ಆಸ್ ಅ ಇಂಡಿವಿಜುವಲ್ ನಾನು ಏನಾದ್ರು ಅಚೀವ್ ಮಾಡಿ ಅರ್ನ್ ಮಾಡಬೇಕು ಅಂತ. ಸೊ ಅದಕ್ಕೆ ಬೇರೆ ಆಪರ್ಚುನಿಟಿ ಹುಡುಕ್ದೆ, ಬಿಸ್ನೆಸ್ ಮಾಡಿ ಟ್ರೈ ಮಾಡಿದೆ. ಅದಕ್ಕೆಲ್ಲ ಇಂಡಿವಿಜುವಲ್ ಎಫರ್ಟ್ಸ್ ಹಾಕೋದಕ್ಕಾಗಲ್ಲ. ಲೈಕ್ ಮ್ಯಾನ್ ಪವರ್, ಮನಿ ಪವರ್, ಪ್ಲೇಸ್ ಇದೆಲ್ಲ ನಾನು ನೋಡಬೇಕು. ಸೊ ಇದನ್ನೆಲ್ಲ ಚೆಕ್ ಮಾಡಿ ಬಂದಾಗ ನನಗೆ ಒಳ್ಳೆಯದೊಂದೇ ಸ್ಟಾಕ್ ಮಾರ್ಕೆಟ್. ಸೊ ಇದಕ್ಕೋಸ್ಕರ ಬೇರೆ ಒಂದು ಇನ್ಸ್ಟಿಟ್ಯೂಷನ್ ಹುಡುಕಿದೆ, ಬೇರೆ ಕಡೆ ಎಲ್ಲ ಟ್ರೈ ಮಾಡಿದೆ. ಸೊ ಅವಾಗ ಸಿಕ್ಕಿದ್ದು ನನಗೆ ಟ್ರೇಡಿಂಗ್. ರಿವ್ಯೂಸ್ ನೋಡಿದೆ, ಎಲ್ಲ ನೋಡಿದೆ. ಬೇಸ್ಡ್ ಆನ್ ದ್ಯಾಟ್ ನನಗೆ ಒಂದು ಡೌಟ್ ಇತ್ತು. ಸೊ 3 daysಲ್ಲಿ ಏನು ಹೇಳ್ಕೊಡ್ತಾರ ಇಲ್ವಾ ತುಂಬ ಡೌಟ್ ಇತ್ತು. ಸೊ ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು 3 daysಲ್ಲಿ ಸಿಕ್ಕಾಪಟ್ಟೆ ಕಲ್ತಿದೆ ಅಂತ. ಸೊ ಬೇಸ್ಡ್ ಆನ್ ದಿಸ್ ನಾಲೆಜ್ ಅರ್ನ್ ಮಾಡ್ತೀನಿ ಅಂತ 90% ಜಾಸ್ತಿನೇ ಹೋಪ್ ಇದೆ. ಥ್ಯಾಂಕ್ ಯು. ನನ್ನ ಹೆಸರು ದೇವರಾಜ್ ಅಂತ. ತುಂಬ ಸಿಂಪಲ್ ಮೆಥಡು, ತುಂಬ ಈಸಿಯಾಗಿ ಅರ್ಥ ಆಗೋಂಥ, ಎಲ್ಲರಿಗೂ ಪ್ರತಿಯೊಬ್ಬರಿಗೂ, ಇವನ್ ಎಜುಕೇಷನ್ ಇರಲಿ ಎಜುಕೇಷನ್ ಇಲ್ಲದೇ ಇರಲಿ, ಪ್ರತಿಯೊಬ್ಬರಿಗೂ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ತುಂಬ ಈಸಿಯಾಗಿ ಅರ್ಥ ಮಾಡಿಸ್ತಾರೆ. 30 ದಿನದಲ್ಲಿ ಹೇಳ್ಕೊಡೋ ಅಂಥದ್ದನ್ನ 3-4 ದಿನದಲ್ಲಿ ಆರಾಮಾಗಿ ಕಲಿತು ಆರಾಮಾಗಿ ನೀವು ಅದನ್ನ ಅಡಾಪ್ಟ್ ಮಾಡ್ಕೋಬೋದು. ತುಂಬ ಒಳ್ಳೆ ಇನ್ಸ್ಟಿಟ್ಯೂಟ್. ವೆರಿ ಸ್ಯಾಟಿಸ್ಫೈಡ್ ಆಯಿತು, 100% ಸ್ಯಾಟಿಸ್ಫೈಡ್ ಆಯಿತು. ನನ್ನ ಹೆಸರು ಪ್ರಮೋದ್ ಅಂತೇಳಿ. ಸರ್, ನಾನು ಮುಂಚೆಯಿಂದನೂ ಟ್ರೇಡಿಂಗ್ನ ಮಾಡ್ತಾ ಇದ್ದೆ. ಸ್ವಲ್ಪ ಬೇಸಿಕ್ ಗೊತ್ತಿತ್ತು. ನಾನು ಟ್ರೇಡಿಂಗ್ ಹಬ್ಗೆ ಯಾವ್ದ್ರ ಮುಖಾಂತರ ಬಂದೆ ಅಂದ್ರೆ, ನಮ್ಮ ಊರಲ್ಲಿ ಕೂಡ ಇದೇ ಇನ್ಸ್ಟಿಟ್ಯೂಟ್ಗೆ ಬಂದು ಕಲ್ತು ಹೋಗಿದ್ದಾರೆ. ಸೊ ಅವರು ನನಗೂ ಕೂಡ ಹೇಳಿದ್ರು, ಅವರು ಡೈಲಿ 5,000ದಿಂದ 10,000 ಡೈಲಿ ಅರ್ನ್ ಮಾಡ್ತಾ ಇದ್ದಾರೆ. ನಾನು ಕೇಳಿದಾಗ ಅವರು ಈ ತರ ಇದೆ, ಬರೀ 5,000 ಫೀಸ್ ಅಲ್ಲಿ ಹೇಳ್ಕೊಡ್ತಾ ಇದ್ದಾರೆ ಅಂತ ಹೇಳಿದಾಗ ನಾನು ಸ್ಟಾರ್ಟಿಂಗ್ ನಂಬಿರ್ಲಿಲ್ಲ. ಬಟ್ ಅವರು ಹೇಳಿದ ಮೇಲೆ ನನಗೊಂದು ನಂಬಿಕೆ ಬಂತು. ಅದೇ ನಂಬಿಕೆಯಿಂದ ನಾನು ಇಲ್ಲಿಗೆ ಬಂದಿದ್ದೀನಿ. ಇಲ್ಲಿ ಈಗ ಒಂದು ಯಾವುದೇ ಒಂದು ನಾವು ಸಬ್ಜೆಕ್ಟ್ ಕಲಿಯಕ್ಕೆ 1 ವರ್ಷನೂ ಕಲಿಬಹುದು, 3 ದಿನದಲ್ಲೂ ಕಲಿಬಹುದು. ಈಗ ನಮ್ದು ಸಬ್ಜೆಕ್ಟ್ ನ 1 ವರ್ಷ ಓದಿ 35 ಮಾರ್ಕ್ಸ್ ತೆಗಿಯಕ್ಕೆ 3 ದಿನ ಸಾಕು. 3 ದಿನದಲ್ಲೇ ನಾವು 35 ಮಾರ್ಕ್ಸ್ ತೆಗಿಬಹುದು. ಅದೇ ತರ ಈ 3 ದಿನದಲ್ಲೇ ನನಗೆ ಎಷ್ಟು ಬೇಕು ನಾಲೆಡ್ಜ್ ಅಷ್ಟು ಅವ್ರು ಕೊಟ್ಟಿದ್ದಾರೆ. ನವೀನ್ ಸರ್ ಮತ್ತೆ ರಾಜೇಂದ್ರ ಸರ್ ಅವರ ಒಂದು ತಿಳಿದಂತ ನಾಲೆಡ್ಜ್ ನ ನಮ್ಗೆಲ್ಲರಿಗೂ ಕ್ಲಿಯರ್ ಆಗಿ ನೀಟಾಗಿ ಹೇಳ್ಕೊಟ್ಟಿದ್ದಾರೆ. ದಿಸ್ ಇಸ್ ದ ಬೆಸ್ಟ್ ಇನ್ಸ್ಟಿಟ್ಯೂಟ್ ಅಂತ ನಾನು ಹೇಳ್ತೀನಿ. ಸರ್, ನಾನು ವಿಶ್ವನಾಥ್ ಗುಗ್ರಿ ಅಂತ. ನಾನು ಸ್ಟಾಕ್ ಅಂತಂದ್ರೆ ನಂಗೆ ಏನೂ ಗೊತ್ತಿರಲಿಲ್ಲ. ಅವೇನೋ ನೋಡ್ತಿದ್ದೆ ನಾವು, ಕಲರ್ ಮೇಲೆ ಹೋಗೋದು, ಕಲರ್ ಕೆಳಗೆ ಬರೋದು, ಇದು ಹಿಂಗ್ಯಾಕೆ ಹೋಗತ್ತೆ, ಏನು ಯಾಕೆ ಆಕತ್ತೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಆಮೇಲೆ ಅದ್ರ ಬಗ್ಗೆ ಕಲಿಬೇಕಂತ ಹೋಗಿದ್ವಿ, ಯಾರೋ ಹತ್ರ ಕೇಳ್ತಿದ್ವಿ, ಏನೋ ಮಾಡ್ತಿದ್ವಿ. ಮಾಡಿದ್ರೆ ಅದು ಅದ್ರಾಗೆಲ್ಲ ದುಡ್ಡು ಕಳ್ಕೊಳ್ಳೋದೇ ಮೇನ್ ಆಗಿತ್ತು ನಮಗೆ. ಆಮೇಲೆ ಒಬ್ರು ಹೇಳಿದ್ರು, ಅದನ್ನ ಚೆನ್ನಾಗಿ ಕಲ್ತು ಮಾಡು ಅಂದ್ರೆ ಬರುತ್ತೆ ಅಂತ ಹೇಳಿದ್ರು. ಆಮೇಲೆ ಎಲ್ಲ ಕಡೆ ನಾವು ವಿಡಿಯೋ ಎಲ್ಲ ನೋಡ್ತಿದ್ದೆ, ನಾವು ಎಲ್ಲೆಲ್ಲ ಆನ್ಲೈನ್ನಲ್ಲೇ ಇರ್ತಿತ್ತು. ಆಮೇಲೆ ನಂಗೆ ಆಫ್ಲೈನಲ್ಲಿ ಬೇಕಾಗಿತ್ತು. ಆಮೇಲೆ ಭಾಳ ಕಡೆ ಹುಡುಕಾಡಿದ್ದೆ ನಾನು.
ಹುಡುಕಾಡಿದ್ರೆ ಎಲ್ಲ ಕಡೆನೂ 60,000 50,000 ಹಿಂಗೇನೆ ಚಾರ್ಜ್ ಇರ್ತಿತ್ತು. ಆಮೇಲೆ ಟ್ರೇಡಿಂಗ್ ಹಬ್ ಬೆಂಗಳೂರಿನವ್ರದ್ದು ಒಂದು ವಿಡಿಯೋ ನೋಡಿದೆ, ಇಲ್ಲಿ ಗೊತ್ತಾಯ್ತು ಇಲ್ಲಿ ಕೇವಲ ಬರೀ 5,000 ಕಲಿಸ್ತಾರಂತ. ಅದು ವಂಡರ್ ಆಯ್ತು ನಮಗೆ, 5,000 ಹೆಂಗ್ ಕಲಿಸ್ತಾರೆ ಇವ್ರು, ಎಲ್ಲ 50,000 ಕೇಳೋದು, ಇವ್ರ ಹೆಂಗ 5,000 ಕಲಿಸ್ತಾರ, ಏನೋ ಅಲ್ಲಿ ಕಲಿಸ್ಲಿಕ್ಕಿಲ್ಲ ಅಂತಂದು. ಬಟ್ ಆದ್ರೂ 5,000 ಐತೆ ನನ್ನ ಬಜೆಟ್ ನಲ್ಲಿ ಆಗುತ್ತೆ ಅಂತ ತಿಳ್ಕೊಂಡು ನಾನು ಕಲ್ಲಿಗೆ ಬಂದೆ. ಇಲ್ಲಿ ಬಂದ್ ನೋಡಿ 3 ದಿವಸ, ಇವತ್ತಿಗೆ 3ನೇ ದಿವಸ. ಇವತ್ತಿಗೆ ಪ್ರತಿಯೊಂದನ್ನು ಅವರು ಬಿಡದಂಗೆ ನಮ್ಗೆ ಈಸಿಯಾಗಿ ಕಲಿಸ್ಕೊಟ್ರು. ಈಗ ಒಂದು ಧೈರ್ಯ ಬರುತ್ತೆ ನಮ್ಗೆ, ನಾನಾಗ್ಲಿ ಮಾಡ್ಬೋದು, ಅದಕ್ಕೆ ನಾನಾಗ್ಲಿ ಈಗ ಬೇಕಾದಷ್ಟು ದುಡ್ಡು ಮಾಡ್ಬೋದು ಅನ್ನುವಂತ ಧೈರ್ಯ ನನಗೆ ಹೆಂಗ್ ಬಂದೈತಲ್ಲ, ಇದು ಪ್ರತಿಯೊಬ್ಬರಲ್ಲೂ ಬರಬೇಕು. ಇವತ್ತಿನ ದಿವಸ ಎಲ್ಲರೂ ಆಫ್ಟರ್ SLC ಆದ್ಕೊಳ್ಳಿ ಫಸ್ಟ್ 1-2 ಇಯರ್ ಇದನ್ನ ಕಲಿಬೇಕು ಅನಿಸ್ತದೆ ನನಗೆ. ಆಮೇಲೆ ಅವ್ರು ಮತ್ತೆ ಬಿಸ್ನೆಸ್ ಗೆ ಇದಕ್ಕೆ ಡಿಗ್ರಿಗೆ ಹೋಗ್ಬೇಕು. ಇಷ್ಟರ ಮಟ್ಟಿಗೆ ಇವತ್ತಿನ ದಿವಸ ಇದು ಮುಖ್ಯ ಆಗೈತಿ. ಅಂತದನ್ನ ಟ್ರೇಡಿಂಗ್ ಹಬ್ ಬೆಂಗಳೂರು ಅವರು ನಮಗೆ ಇಷ್ಟು ಚಂದ ನಮ್ಗೆ ಕಲಿಸ್ಕೊಟ್ರು ಅಂತಂದ್ರೆ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಹಿಮ್. ಥ್ಯಾಂಕ್ ಯು. ಅದು ಗ್ರೀನ್ ಕ್ಯಾಂಡಲ್ ಬಂತ ಬೈ ಮಾಡಿ, ರೆಡ್ ಕ್ಯಾಂಡಲ್ ಬಂತ ಸೆಲ್ ಮಾಡಿ, ಕೆಳಗಡೆ ಬಂದರೆ ಬೈ ಮಾಡಿ, ಮೇಲ್ಗಡೆ ಹೋದರೆ ಸೆಲ್ ಮಾಡಿ, ಒಂಥರ ಟೋಟಲ್ ಕನ್ಫ್ಯೂಸು. ಸೆಕೆಂಡ್ PU ಇದ್ದಾಗಲೇ ನಾನು ಮತ್ತು ನನ್ನ ಫ್ರೆಂಡು ಇಬ್ಬರು ಕೂತ್ಕೊಂಡು ಅದೇ ಯೋಚನೆ ನಮ್ಮದು. ಎಲ್ಲರೂ ಕಾಲೇಜ್ ಬಿಟ್ಮೇಲೆ ಮನೆಗೆ ಹೋಗೋರು, ನಾವು ಬಸ್ ಸ್ಟಾಪಲ್ಲಿ ಕೂತ್ಕೊಂಡು ಯೋಚನೆ ಮಾಡೋದು, ಯಾವ ಥರ ಮಾಡೋದಿದ್ದು ಏನು. ಯಲಹಂಕದಲ್ಲಿ ಒಂದು ಟ್ರೇಡಿಂಗ್ ಹಬ್ ಬೆಂಗಳೂರು, ಅಲ್ಲೇ ಇತ್ತು ಒಂದು ಬ್ರಾಂಚ್. ಹೋಗೋಣ ಅನ್ಕೊಂಡ್ವಿ, ಬಟ್ ನಮ್ಮ ಹತ್ರ 5,000 ಸಾವಿರ ಕಟ್ಟಕ್ಕೆ ಫೀಸ್ ಇರಲಿಲ್ಲ. ಅದಕ್ಕೆ ಫೀಸ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಅವ್ರು ಬಿಡೋ ಒಂದು ಲೈವ್ ಸೆಷನ್ಸು ಯೂಟ್ಯೂಬ್ ಚಾನಲ್ಸ್ ಅಲ್ಲಿ ಅವ್ರು ಏನೇನು ಹೇಳ್ತಿದ್ರು ಎಲ್ಲ ನೋಡ್ತಾ ಇದ್ವಿ. ಅವಾಗ ಒಂದ್ಸತಿ ಬಂದು ಎಲ್ಲ ನೋಡಿದ್ವಿ. ಕೆಲವರು ಅಷ್ಟು ಕಳ್ಕೊಂಡೆ ಇವಾಗ ಅಷ್ಟು ಮಾಡಿದೀನಿ ಅನ್ನೋ ವಿಡಿಯೋಗಳು ಇತ್ತು, ಅದು ನೋಡಿದ್ವಿ. ಬಟ್ ನಮ್ಗೆ ಅಷ್ಟೊಂದು ನಂಬಿಕೆ ಬರಲಿಲ್ಲ. ನಾವು ಹೇಳ್ತಾ ಇರೋದು ನೀವು ನೋಡ್ತಾ ಇರೋರ್ಗೆ ಅಷ್ಟೊಂದು ನಂಬಿಕೆನೂ ಬರಲ್ಲ. ಬಟ್ ಒಂದ್ಸತಿ ಇಲ್ಲಿ ಬನ್ನಿ, ಒಂದು 3 ದಿವಸ ಕ್ಲಾಸಲ್ಲಿ ಕೂತ್ಕೊಳ್ಳಿ, ಪ್ರಾಕ್ಟಿಕಲ್ಸ್ ಎಲ್ಲ ಮಾಡ್ತಾರೆ ನೋಡಿ, ಅವಾಗ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಅಂದರೆ ನಾವು ಹೇಳೋದ್ರಿಂದ ನಿಮ್ಗೇನು ಗೊತ್ತಾಗಲ್ಲ, ಬಟ್ ನೀವು ಬಂದು ನೋಡಿ ಅವಾಗ ಗೊತ್ತಾಗುತ್ತೆ. ಎಲ್ರಿಗೂ ನಮಸ್ಕಾರ. ಯಾರ್ಯಾರು ನಮ್ಮ ಆಫ್ಲೈನ್ ಕ್ಲಾಸಸ್ನ ಅಟೆಂಡ್ ಮಾಡೋದಕ್ಕಾಗೋದಿಲ್ವೋ, ನೀವು ಕೂತ್ಕೊಂಡಿರೋ ಜಾಗದಲ್ಲೇ ನಮ್ಮ ಅಡ್ವಾನ್ಸ್ಡ್ ಲೆವೆಲ್ ಆಫ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್ನ ಅಟೆಂಡ್ ಮಾಡ್ಬೋದು. ಈಗಲೇ ಪ್ಲೇಸ್ಟೋರಲ್ಲಿ ಟ್ರೇಡಿಂಗ್ ಹಬ್ ಬೆಂಗಳೂರು ಅನ್ನೋ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ನಮ್ಮ ಸ್ಟಾಕ್ ಮಾರ್ಕೆಟ್ ಕೋರ್ಸ್ನ ಅಟೆಂಡ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಸ್ಕ್ರೋಲ್ ಆಗ್ತಾ ಇರುವಂಥ ನಂಬರ್ಗೆ ಕಾಲ್ ಮಾಡಿ ಡೀಟೇಲ್ಸ್ನ ಪಡ್ಕೊಳ್ಳಿ. ಥ್ಯಾಂಕ್ ಯು.